ಬೆಂಗಳೂರಲ್ಲಿ ಸ್ನಾಕ್ಸ್ ತಿನ್ನೋ ಐಟಮ್ಸ್ ಎಲ್ಲ ಇಲ್ಲಿ ಬ್ರೇಕ್ಫಾಸ್ಟ್ ಇದೆ. ನ್ಯಾಚುರಲ್ ಫ್ಲೇವರ್ಸ್ ತಿಂತತೆ ಉಂಟತೆ ಮಕ್ಕಂತತೆ ನಿಂತರ ಈ 10 ರೂಪಾಯಿ ತುಂಬಾ ಚೆನ್ನಾಗಿದೆ. ರೋಡ್ ಲೆವೆಲ್ಗೆ ಇದು 4th ಫ್ಲೋರ್ ಕೆಳಗಡೆ ಇನ್ನ 3rd ಫ್ಲೋರ್. ಇದು ಫ್ರೆಂಡ್ಸ್ ರಿಯಾಲಿಟಿ ಅಂದ್ರೆ ಇದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ನಾವಿವಾಗ ಬಾಗ್ಡೋಗ್ರಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಇದ್ದೀವಿ. ಸೊ ಇದೆಲ್ಲ ಏರ್ಪೋರ್ಟ್ ಪಾರ್ಕಿಂಗ್ ಏರಿಯಾ. ಇಲ್ಲಿ ನಮ್ಮ ವೆಹಿಕಲ್ಸ್ ಇದ್ದಾವೆ. ಸೊ ಇಲ್ಲಿಂದನೇ ನಾವು ಡಾರ್ಜಿಲಿಂಗ್ ಹೋಗ್ತೀವಿ. ನಮ್ಮ ಫೈನಲ್ ಡೆಸ್ಟಿನೇಷನ್ ಬಂದ್ಬಿಟ್ಟು ಡಾರ್ಜಿಲಿಂಗ್. ಸೊ ಅಲ್ಲಿಗೆ ಡೈರೆಕ್ಟ್ ಕನೆಕ್ಟಿವಿಟಿ ಇಲ್ಲ ಏರ್ಪೋರ್ಟ್ದು. ಸೊ ಅದಕ್ಕೆ ನಾವು ಬೆಂಗಳೂರು ಟು ಬಾಗ್ಡೋಗ್ರಾ ಬಂದಿದ್ದೀವಿ. ಸೊ ನಾವು ಆಲ್ಮೋಸ್ಟ್ ಬೆಂಗಳೂರು ಅರ್ಲಿ ಮಾರ್ನಿಂಗ್ 5 o'clock ಬಿಟ್ಟಿದ್ವಿ. ರೀಚ್ ಆಗೋ ಟೈಮೆಲ್ಲ 8 o'clock ಆಗಿತ್ತು. ಸೊ ಇವಾಗ ಇಲ್ಲಿಂದ ನಾವು ಡಾರ್ಜಿಲಿಂಗ್ ಹೋಗ್ತೀವಿ. ವೆಹಿಕಲ್ಸು ಅಷ್ಟೇ 2 ಸ್ಪ್ಲಿಟ್ ಮಾಡಿದ್ದೀವಿ ನಾವು. ಲೇಡೀಸ್ಗೆ ಒಂದು ಸಪ್ರೇಟ್ ವೆಹಿಕಲ್ಲು, ಜೆಂಟ್ಸಿಗೆಲ್ಲ ಒಂದು ಸಪ್ರೇಟ್ ವೆಹಿಕಲ್ಲು. ಸೊ ಎಲ್ಲ ಚೆನ್ನಾಗಿದ್ದಾವೆ, ವೆಹಿಕಲ್ಸು ಎಲ್ಲ ಚೆನ್ನಾಗಿದೆ. ಇವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ, ಜಲ್ದಿ ಬನ್ನಿ ಹೋಗೋಣ ಅಂತ. ಯಾಕೆಂದರೆ ಪ್ಲೇಸಸ್ ಜಲ್ದಿ ಕವರ್ ಮಾಡಬೇಕಲ್ಲ, ಅದಕ್ಕೆ. ಸೊ ಇವತ್ತು ಆಲ್ಮೋಸ್ಟ್ ನಮ್ಮದು ಡಾರ್ಜಿಲಿಂಗ್ ಸೈಟ್ ಸೀಯಿಂಗ್ ಪ್ಲೇಸಸ್ ಇರುತ್ತೆ, ಅದನ್ನೆಲ್ಲ ಕವರ್ ಮಾಡಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್, ಬಾಗ್ಡೋಗ್ರಾಲಿಂದ ಡಾರ್ಜಿಲಿಂಗ್ಗೆ ಆಲ್ಮೋಸ್ಟ್ 4 hours ಆಫ್ ಜರ್ನಿ ಇದೆ. ಜಸ್ಟ್ 68 kilometers ಇದೆ, ಬಟ್ ಇದೆಲ್ಲ ಘಾಟ್ ರೋಡ್ ಇರುತ್ತೆ. ಸೊ ಆ್ಯಂಡ್ ಬಾಗ್ಡೋಗ್ರಾ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ತುಂಬ ಇದು ಡಿಫೆನ್ಸ್ ಏರಿಯಾ. ಸೊ ಬನ್ನಿ, ಇಲ್ಲಿಂದ ನಾವು ಡಾರ್ಜಿಲಿಂಗ್ ಹೋಗೋಣ. ಇವರು ನಮ್ಮ ಡ್ರೈವರ್ ನಿತೀಶ್ ಅಂತ ಇವ್ರ ಹೆಸರು, ಇವರು ಲೋಕಲ್. ಸೊ ಇಲ್ಲಿಂದ ನಾವು ಡಾರ್ಜಿಲಿಂಗ್ ಹೋಗ್ತೀವಿ. ಬನ್ನಿ ಹೆಂಗಿದೆ ಅಂತ ತೋರಿಸ್ತೀವಿ. ಒನ್ ರೆಸ್ಟೋರೆಂಟ್. ಸೊ ಫ್ರೆಂಡ್ಸ್, ಇದೆಲ್ಲ ನ್ಯಾಚುರಲ್ ಫ್ಲೇವರ್ಸ್, ಡೋಂಟ್ ಟಚ್ ಅಂತ ಬರೆದಿದ್ದಾರೆ. ಚೆನ್ನಾಗಿದೆ ಅಲ್ಲ ರಂಜಿತಾ? ರೆಸ್ಟೋರೆಂಟು ಇದು ಹೋಟೆಲ್ ರೆಸ್ಟೋರೆಂಟ್ ಥರ ಇದೆ. ಚಲೋ ಹೋಗೋಣ ಹೆಂಗಿದೆ ಅಂತ. ಹಾಂ, ಬ್ರೇಕ್ಫಾಸ್ಟ್ ಇದೆ ಸೇಮ್, ಮ್ಯಾಗಿ ನೂಡಲ್ಸ್. ಏನಂತಾರೆ ಹ್ಯಾಮ್ಸ್ಟರ್. ಏನು ಮಾಡ್ತೈತಿ ಇದು? ತಿಂತತೆ ಉಂಟತೆ ಮಕ್ಕಂತತೆ ನಿಂತರ. ಮಡ್ಡಿದ ಎಕ್ಸ್ಪೀರಿಯನ್ಸ್ ಕೇಳು, ಫ್ಲೈಟ್ ಎಕ್ಸ್ಪೀರಿಯನ್ಸ್. ಪಾಪ ಹೊಟ್ಟೆ ಹಸಿತಾ ಇದೆ. ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಪ್ಲಾನ್ ಏನು? ಇವತ್ತು ಓನ್ಲಿ ಸೆಟ್ಲಿಂಗ್. ಏನು ಸೆಟಲ್ಮೆಂಟ್ ಮಾಡ್ತೇವೆ. ನಮಗೆ ಪ್ಲಾನ್ ಆಫ್ ಆಕ್ಷನ್ ಹೇಳಿ. ಟ್ರಿಪ್ ಗೋಯಿಂಗ್ ಟು ರೂಮ್. ಕನ್ನಡ ಹೇಳಿ, ನಮ್ಮ ವ್ಯೂವರ್ಸ್ಗೆ ಕನ್ನಡ. ಈಗ ಡಾರ್ಜಿಲಿಂಗ್ ರೂಮ್ ಹೋಗಿ ಫ್ರೆಶನ್ ಅಪ್ ಆಗಿ. ಇವಾಗ ಎಲ್ಲಿದ್ದೀರಾ ಪ್ರೆಸೆಂಟ್? ಅವಳಿಗೆ ಕಂಪ್ಲೇಂಟ್ ಮಾಡಕ್ ಬಿಡು. ಓಕೆ ಹೇಳಿ. ಆರ್ಗನೈಸರ್ ಬ್ರೇಕ್ಫಾಸ್ಟ್ ಸ್ಟಾಪ್ ಇದು. ಬ್ರೇಕ್ಫಾಸ್ಟ್ ಸ್ಟಾಪ್. ಬ್ಯೂಟಿಫುಲ್ ಡೆಸ್ಟಿನೇಷನ್ ತೋರಿಸಿದ್ದೆ ನಮ್ದು. ಅವಳು ಮೇನ್ ಆರ್ಗನೈಸರ್, ನಾನು ಜಸ್ಟ್ ಅವಳ ಅಸಿಸ್ಟೆಂಟ್. ಹೇಳು. ನೆಕ್ಸ್ಟ್ ಅದೇ ಪ್ಲಾನ್ ಆಫ್ ಆಕ್ಷನ್ ಹೇಳ್ಬೇಕು ನೀವು ಇವತ್ತು. ಫ್ರೆಶ್ ಅಪ್ ಆಗಿ ರೂಮ್ ಚೆಕ್ ಇನ್ ಆಗಿ ದೆನ್ ಡಾರ್ಜಿಲಿಂಗ್ ಸೈಟ್ ಸೀಯಿಂಗ್ ಹೋಗೋಣ. ಅಂಡ್ ಟಾಯ್ ಟ್ರೈನಾ? ವಾವ್, ಟಾಯ್ ಟ್ರೈನ್ ಆಡ್ಕನದ ನೋಡೋದು, ಅದ್ರಲ್ಲಿ ಹೋಗ್ಬೇಕಲ್ಲ ನಾವು. ಅಲ್ಲ, ಅದು ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಏನು ಅಂತ. ಸೊ ವಿ ಆರ್ ಎಕ್ಸೈಟೆಡ್. ಥ್ಯಾಂಕ್ ಯು ಫಾರ್ ದಿ ವಂಡರ್ಫುಲ್ ಆಪರ್ಚುನಿಟಿ. ವಿ ಆರ್ ಎಕ್ಸೈಟೆಡ್ ಅಂತ ಕ್ವೆಶ್ಚನ್ ಮಾರ್ಕ್ ಕೇಳ್ತದೆಯಾ ಅವಳಿಗೆ? ನೀನು ಹೇಳ್ತದೆಯಾ ವಿ ಆರ್ ಎಕ್ಸೈಟೆಡ್ ಅಂತ? ಎಕ್ಸೈಟೆಡ್ ನಾನು. ಇವಾಗ ಹೇಳಿ, ಏನೋ ಮಾತಾಡ್ತಿದ್ದೆ. ದಿನ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಂತ 7 days ನಾನು ನಿನ್ನ ಫಾಲೋ ಅಪ್ ಮಾಡ್ತಾನೆ ಇರ್ತೀನಿ. ಇಲ್ಲ, ನಾವು ಆಕ್ಸೆಪ್ಟ್ ಮಾಡಲ್ಲ. ಆಕ್ಸೆಪ್ಟ್ ಮಾಡಲ್ಲ. ದಿನ ಮಾರ್ನಿಂಗ್ ಅವ್ರು ಗುಡ್ ನಾರ್ತ್ ಈಸ್ಟ್ ಕಾಂಟ್ಯಾಕ್ಟ್. ಓ भाई जल्दी दादा जल्दी लेके आया। ये क्या है? वो ಬರೀ ಸೈಡ್ಸ್, ಪಿಕಿಲ್, ಚಟ್ನಿ, ಸಲಾಡ್. ನೈಸ್ ನೈಸ್ ನೈಸ್. ತಿನ್ರಿ,
ಸಲಾಡ್ ಸಲಾಡ್ ನೋಡಿ ಟೇಸ್ಟ್ ಹೌದು, ಹಂಗೆ ಬರ್ತಾ ಇದೆ ಸ್ಮೆಲ್ ಅದು. ಏನದು? ಸೊ ಫ್ರೆಂಡ್ಸ್, ದಿಸ್ ಈಸ್ ಅವರ್ ಬ್ರೇಕ್ಫಾಸ್ಟ್. ಆಲೂ ಪರೋಟ ವಿತ್ ಚೀಸ್ ಅಲ್ಲ ಮೈನಸ್ ಕರ್ಡ್ ಸಾರಿ, ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ನಾನು ಅದೇನು ಮೈನಸ್ ಅನ್ಕೊಂಡೆ. ನೈಸ್ ಆಲೂ ಪರೋಟ ಚೆನ್ನಾಗಿದೆ. ವಂಡರ್ಫುಲ್ ರೆಸ್ಟೋರೆಂಟ್. ನಾವು ಆಕ್ಚುಲಿ ಫುಡ್ ಬಗ್ಗೆನೇ ಬಗ್ಗೆ ಇದು ನಾವು ಅಲ್ಲಿ ಬೆಂಗಳೂರಲ್ಲಿ ಸ್ನ್ಯಾಕ್ಸ್ ತಿನ್ನೋ ಐಟಮ್ಸ್ ಎಲ್ಲ ಇಲ್ಲಿ ಬ್ರೇಕ್ಫಾಸ್ಟ್ ಇದೆ. ಬಟ್ ಆ ಥರ ಏನಿಲ್ಲ, ಅವೆಲ್ಲ ರಾಂಗ್ ಅಂತ ಇಲ್ಲಿ ಪ್ರೂವ್ ಆಗಿದೆ. ನಾವು ನೋಡಿದ್ವಲ್ಲ, ನಮ್ಮ ಸೌತ್ ಇಂಡಿಯನ್ ಫುಡ್ ಆರಾಮಾಗಿ ತಿನ್ಬೋದು. ಪೂರಿ ಇದೆ, ಪರೋಟಸ್ ನೋಡೋಣ ಮುಂಬರುವ ದಿನಗಳಲ್ಲಿ ನೋಡೋಣ. ಸೊ ಫೈನಲಿ ದಿಸ್ ಈಸ್ ಅವರ್ ಔಟ್ಫಿಟ್. ಥ್ಯಾಂಕ್ ಯು. ಆ್ಯಂಡ್ ನನಗೆ ಇನ್ನೊಂದು ಡೌಟ್ ಇದೆ ಫ್ರೆಂಡ್ಸ್, ಏನಂದರೆ ನಾವು ಬಂದಿರೋದು ಈಸ್ಟ್ ಸೈಡಿಗೆ, ಬಟ್ ವೆಲ್ಕಮ್ ಟು ವೆಸ್ಟ್ ಬೆಂಗಾಲ್ ಅಂತ ಹಾಕಿದ್ದಾರೆ. ಇದ್ರ ಹಿಂದೆ ಇರೋ ರಹಸ್ಯ ಇಲ್ಲ ಮರ್ಮ ಏನು ನಿಮಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ. ನನಗಂತೂ ಗೊತ್ತಿಲ್ಲ. ಈಸ್ಟ್ ಸೈಡ್ ಬಂದೀವಿ, ಬಟ್ ವೆಸ್ಟ್ ಬೆಂಗಾಲ್, ಐ ನೋ ವೆಸ್ಟ್ ಬೆಂಗಾಲ್ ಸ್ಟೇಟ್ ಈಸ್ಟ್ ಸೈಡ್ ಇದೆ, ಬಟ್ ಯಾಕೆ ವೆಸ್ಟ್ ಬೆಂಗಾಲ್ ಅಂತ ಬಂತು ಹೆಸರು ಗೊತ್ತಿದ್ರೆ ಕಮೆಂಟ್ ಹಾಕಿ. ನಾವು ಹಿಸ್ಟ್ರಿಯಲ್ಲೆಲ್ಲ ವೀಕು, ಅದಕ್ಕೆ ಜನತೆಗೆ ಹೇಳ್ತಾ ಇದೀವಿ ಕಮೆಂಟ್ ಹಾಕಕ್ಕೆ. ರೋಡ್ ಎಲ್ಲ ಘಾಟ್ ರೋಡ್ ಘಾಟ್ ರೋಡ್ ಎಲ್ಲ ನೋಡಿ ಇಲ್ಲಿ ಹೆಂಗಿದೆ, ನಿಮಗೆಲ್ಲ ತೋರಿಸ್ತೀವಿ. ಫ್ಲವರ್ಸ್ ಫುಲ್ ಸೂಪರ್ ಆಗಿದೆ, ಎಲ್ಲ ನ್ಯಾಚುರಲ್ ಫ್ಲವರ್ಸ್ ಫುಲ್ ಕಲರ್ಫುಲ್ ಆಗಿದೆ. ಸೊ ಫ್ರೆಂಡ್ಸ್, ಟೀ ಹೆಂಗಿದೆ? ತುಂಬಾ ಚೆನ್ನಾಗಿದೆ. ಹೌದಾ? ಮಸಾಲಾ ಟೀ. ಸೊ ಆರ್ಗನೈಸರ್ ಹೇಳಿದಾರೆ ಅಂದರೆ ಅದು ಚೆನ್ನಾಗಿರುತ್ತೆ, ನೋ ಪ್ರಾಬ್ಲಮ್. ಹಾಂ, ಟೀ ಚೆನ್ನಾಗಿಲ್ಲ? ಓಕೆ, ನೋ ಮಾದ್ರಿ ನೀವು ಹೇಳ್ಬೇಕು. ಚೆನ್ನಾಗಿಲ್ಲ, ಚೆನ್ನಾಗಿದೆ. ಯು ಆರ್ ಓಕೆ, ವೆರಿ ಗುಡ್. ಮಿಲ್ಕ್ ಗರ್ಲ್ ಎಲ್ಲಿ? ಮಿಲ್ಕ್ ಗರ್ಲ್ ತನು, ಹೌ ಇಸ್ ಇಟ್? ಚೆನ್ನಾಗೈತಾ? ಇರ್ಲಿ ಪರವಾಗಿಲ್ಲ, ಜೆನ್ಯೂನ್ ರಿಸಲ್ಟ್ ಹೇಳ್ಬೇಕು. ಜನಕ್ಕೆ ಆನೆಸ್ಟ್ ಬಟ್ ಸಜೆಸ್ಟಬಲ್ ರೆಸ್ಟೋರೆಂಟ್ ಇದು. ಫುಡ್ ಗುಡ್. ಹಾಂ, ಫುಡ್ ಓಕೆ కదా? ಎಸ್. ಹೇ ರಂಜಿತಾ, ನೋಡಿ ಫ್ರೆಂಡ್ಸ್, ಈ ವಿಂಡೋ ಕೆಳಗೆ ಇಳಿಸು. ಇಲ್ಲಿ ಮಲ್ಕೊಂತೀಯ? ಫ್ಲೈಟಲ್ಲಿ ಮಲ್ಕೊಂತೀಯ? ಫ್ಲೈಟ್ ಏರ್ ಬ್ಯಾಂಗ್ಳೂರ್ಗೆ ಹೋಗ್ಬಿಡು ರಂಜಿತಾ ನೀನು. ಹಾಯ್. ಹೋಟೆಲ್ ಹತ್ರ ಬಂದಿದ್ದೀವಿ. ಹಾಂ, ಹೋಟೆಲ್ ಎಲ್ಲ ಐತಿ ಕಾಣ್ತಿಲ್ಲ. ಅಲ್ಲಿ ಕೆಳಗೈತೆ, ಕೆಳಗಡೆ ನಡ್ಕೊಂತ ಹೋಗ್ಬೇಕು. ಅವ್ರಿಗೆ ಟೀ ಬ್ರೇಕ್ ಅಂತೆ. ಇಲ್ಲ ಇನ್ನೂ ಬಂದಿಲ್ಲ. ಒಂದೇಳ್ ರಾಕೇಶ್, ನಮ್ಮ ಪ್ರೇಕ್ಷಕರಿಗೆಲ್ಲ ಮಿಸ್ಗೈಡ್ ಮಾಡ್ತಾ ಇದೀಯ ನೀನು. ಪ್ರೇಕ್ಷಕರಿಗೆಲ್ಲ ಗೊತ್ತಿದೆ, ನೀನು ನಿದ್ದೆ ಮಾಡಿದ್ದೆ ಸಾಕು. ಗೊತ್ತೈತಿ ಅಂತ ಎಲ್ಲ. ಚಲೋ ಬೈ. ಅಲ್ಲಿ ಹಿಂದೆ ಕೂಡ ಸ್ಪೇಸ್ ಇದೆ. ಹಿಂದೆ ಆರ್ಗನೈಸರಾ? ವೆರಿ ಗುಡ್. ಹಾಯ್ ಆರ್ಗನೈಸರ್, ವಾಟ್ ನೆಕ್ಸ್ಟ್? ಸ್ನ್ಯಾಕ್ಸ್ ಬ್ರೇಕ್, ಕಮಾನ್. ಮತ್ತೆ ಫ್ರೆಂಡ್ಸ್ ಇಬ್ರು ಒಂದ್ ಕಡೆ ಇದಾಗಿದ್ದೀರಾ. ಏನಾಗಿದ್ದೀರಾ? ಸಿಕ್ಕಿದ್ದೀರಾ? ಸೊ ಹೇಳಿ. ಗೆಳತಿ ಅದೇನಂತ, ಗೆಳೆಯ ಗೆಳತಿ ಹಂಗಲ್ಲ ಕಂದ, ಗೆಳತಿ ಫ್ರೆಂಡ್ ಗೆಳತಿ ನನ್ನ ಗೆಳತಿ. ಇದು ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕೇಳೋಣ. ಹೇಳು, ಹೆಂಗನ್ಸು? ಅಲ್ಲೂ ಇದು ಹೇಳ್ತಿದ್ದಲ್ಲ ಸ್ವಲ್ಪ ಹತ್ರ ಬಾ. ಕೇಳಿಸ್ತೈತೆ ಬಿಡು, ನಿನ್ ತಲೆ ಹಿಂಗ ಕಾಣ್ತೈತೆ. ಹೇಳು, ನೆನಪಾಡ್ಕ ಎಲ್ಲೆಲ್ಲಿ ಹೆದರಿಕೆ ಆಯ್ತು, ಹೆಂಗೆ ಏನಾಯ್ತು. ಟೇಕ್ ಆಫ್ ತಗೊಂಡ ತಕ್ಷಣ ಭಯ ಆಯ್ತು, ಬಟ್ ಹೋಗೋಕ್ಕಿಂತ ಮುಂಚೆ 15 ನಿಮಿಷ ತಗೊಂಡ್ಬಿಡ್ತು. ಇವಳು ಪಾಪ ವಿಡಿಯೋ ಮಾಡ್ಕೊಂತ ಇದ್ದಾಳೆ, ಇವಾಗ ಹೋಗ್ತೈತಿ, ಇವಾಗ ಟೇಕ್ ಆಫ್ ಆಗ್ತೈತಿ ಅಂತ. ಬಟ್ ಅದು ಇನ್ನ ಎಲ್ಲ ಲೇನ್ಸಿಗೆಲ್ಲ ಹೋಗಿ ಸ್ವಲ್ಪ ಭಯ ಆಯ್ತು, ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಸೊ ಯು ಆರ್ ಎಂಜಾಯಿಂಗ್ ದ ಟ್ರಿಪ್. ಹೋಪ್ ಇದೇ ತರ 7 days ಎಂಜಾಯ್ ಮಾಡ್ಬೇಕಂತ. ಇಲ್ಲಿ ಇವರೆಲ್ಲ ನಿದ್ದೆ ಮಾಡ್ತಾರೆ. ಈ ಹುಡುಗಿ ನಿದ್ದೆ ಮಾಡಕ್ಕೆ ಅಲ್ಲಿಂದ ಬಂದಿದ್ದಾಳೆ. ಸೊ ಫ್ರೆಂಡ್ಸ್, ನಾವು ಎಂಟರ್ ಆಗಿದ್ದೀವಿ ಡಾರ್ಜಿಲಿಂಗ್. ಸೊ ಫ್ರೆಂಡ್ಸ್, ವಿ ಆರ್ ಕನ್ಫ್ಯೂಷನ್ ಅಲ್ಲಿ ಇಲ್ಲಿ ಬಂದ್ಬಿಟ್ಟಿವಿ. ನಾವು ಎಲ್ಲೆಲ್ಲೋ ಹೋಗ್ಬೇಕಾಗಿರೋದು ಇಲ್ಲಿ ಬಂದ್ಬಿಟ್ಟಿದ್ವಿ. ಸೊ ರಂಜಿತಾ, ಮುಂದೆ ಕುಂತು ಸುಮ್ಮನೆ ಮಲ್ಕೊಳೋದಲ್ಲ, ಅಡ್ರೆಸ್ ಹೇಳ್ಬೇಕಲ್ಲ ರಂಜಿತಾ ಅವ್ರಿಗೆ. ಪಾಪ ಹೊಸ ಬಂದಿದ್ದಾರೆ ಅವ್ರ ಡ್ರೈವರ್ಸು.
उड़ान चलेंगे ट्रेन चले ट्रेन के पास चलो चलेंगे फिर ट्रेन भी उड़ान हो जाएगा जल्दी जल्दी कर लीजिए ಜಲ್ದಿ ಜಲ್ದಿ ಕರು ಸೊ ಆ್ಯಕ್ಚುಲಿ ನಾವು ಬುಕ್ ಮಾಡಿದ್ದು ಬೇರೆ ಬಟ್ ನಾವು ಬೇರೆ ಹತ್ರ ಬಂದಿದ್ದೀವಿ ಲೊಕೇಶನ್ ಸಾರಿ ಫ್ರೆಂಡ್ಸ್ ಹೋಗೋಣ ನಮ್ಮ ರಿಸಾರ್ಟ್ ನೋಡೋಣ ಚೆನ್ನಾಗಿರುತ್ತೆ ರಂಜಿತಾ ಏನಾಗ್ತಿದೆ ಏನೋ ಕನ್ಫ್ಯೂಷನ್ ಆಗಿತ್ತು ಹಾ ಇವಾಗ ಫೈನಲಿ ಇದೆ ಅಂತ ಆಗಿದೆ ಇದೇನಾ ಓಕೆ ಫ್ರೆಂಡ್ಸ್ ಫೈನಲಿ ವಿ ರೀಚ್ ಟು ದಿ ರೂಮಿನ ರೀಚ್ ಆಗಿದೆ ಅಂದ್ರೆ ರಿಸೆಪ್ಷನ್ ಅಲ್ಲಿ ಇದ್ದೀವಿ ದಿಸ್ ಈಸ್ ಅವರ್ ರಿಸೆಪ್ಷನ್ ಏರಿಯಾ ನಮ್ಮ ಬ್ಯಾಚ್ ಎಲ್ಲರೂ ID ಕಾರ್ಡ್ಸ್ನ ತೋರಿಸ್ತಾ ಇದ್ದಾರೆ ಅವ್ರವರಿಗೆ ರಿಸೆಪ್ಷನಿಸ್ಟಿಗೆ ರಿಸೆಪ್ಷನ್ ಯುವರ್ ಹೋಟೆಲ್ ಓಕೆ ಫೈನ್ ಥ್ಯಾಂಕ್ ಯು ದಿಸ್ ಈಸ್ ಅವರ್ ಹೋಟೆಲ್ ಸ್ಟೇಯಿಂಗ್ ಇನ್ ಡಾರ್ಜಿಲಿಂಗ್ ಇದು ಬಂದ್ಬಿಟ್ಟು ಮೇನ್ ಎಂಟ್ರೆನ್ಸು ಇದು ಹೋಟೆಲ್ ಎಂಟ್ರೆನ್ಸ್ ಇದು ಇವೆಲ್ಲ ನಮ್ಮ ಲಗೇಜಸ್ಸು ಓಕೆನಾ ರೈಟ್ ಸೈಡಲ್ಲಿ ಬಂದ್ಬಿಟ್ರೆ ನಮ್ಮ ಎಲ್ಲ ಬ್ಯಾಚ್ ಸೊ ಫ್ರೆಂಡ್ಸ್ ಇನ್ನೊಂದು ತೋರಿಸ್ಬೇಕಂದ್ರೆ ವ್ಯೂ ಮಾತ್ರ ಸೂಪರ್ ಆಗಿದೆ ಇಲ್ಲಿ ನೋಡಿ ಎಲ್ಲ ಗುಡ್ಡ 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 ಚೆನ್ನಾಗಿದೆ ಬಟ್ ಫುಲ್ ಚಿಲ್ಡ್ ಕ್ಲೈಮೇಟ್ ಫುಲ್ ಕೂಲ್ ಆಗಿದೆ ಯಾವಾಗ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗೋಣ ಅನ್ನೋ ಥರ ಇದೆ ರೂಮ್ಸ್ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮಗೆಲ್ಲ ತೋರಿಸ್ತೀನಿ ಫೈನ್ ರೋಡ್ ಲೆವೆಲ್ಗೆ ಇದು ಫೋರ್ತ್ ಫ್ಲೋರ್ 4th ಫ್ಲೋರ್ ಕೆಳಗಡೆ ಇನ್ನು 3rd ಫ್ಲೋರ್ ಹೆಂಗಿದೆ ಗೊತ್ತಾ ಎಲ್ಲ ಕರು ನೀವು ನೋಡಿರ್ತೀರಲ್ಲ ಈಗ ಏನು ಅನಿಸ್ತಿದೆ ಅಂದರೆ ಅದರಲ್ಲಿ ನಮ್ಮೂರಲ್ಲಿ ನನಗೆ ಮಾತಾಡೋಕ್ಕಾಗ್ತಾಯಿಲ್ಲ ಅಷ್ಟು ನಡಗ್ತಾ ಇದ್ದೀನಿ ಕೂಲ್ ಇದೆ ಕ್ಲೈಮೇಟು ಮಧ್ಯಾಹ್ನ ಇನ್ನು ರಾತ್ರಿ ಏನಾಗುತ್ತೋ ಗಾಡ್ ಓನ್ಲಿ ನೋಸ್ ಚಲೋ ಫೈನ್ ನಮ್ಮವರೆಲ್ಲ ಡಿಸ್ಕಷನ್ ಮಾಡ್ತಿದ್ದಾರೆ ಬೆಂಗಳೂರು ಚೆಕ್ಇನ್ ಇಲ್ಲಿ ಏನಾದರೂ ಆಗಲಿ ಕರ್ಕೊಂಡು ಹೋದರೆ ಅಲ್ಲಿ ಹೋಗ್ತೀವಿ ಇಲ್ಲ ಅಂದರೆ ಇಲ್ಲ ಮತ್ತೆ ಬ್ಯಾಕ್ ಟು ಬ್ಯಾಂಗ್ಳೂರ್ ವೇಸ್ಟ್ ಆಫ್ ಟೈಮ್ ತಲೆ ಕೆಡ್ಸ್ಕೊಳೋರು ಒಬ್ರು ನಮ್ಮ ಕಾನ್ಸೆಪ್ಟ್ ನಾವು ಹಂಗೆ ಥರ ಸೊ ಫ್ರೆಂಡ್ಸ್ ಫೈನಲ್ ಆಗಿ ಎಲ್ಲ ಡಿಸೈಡ್ ಆಗಿ ಊಟಕ್ಕೆ ಹೋಗೋಣ ಅಂತ ಇದಾರ ಬಾ 5th ಫ್ಲೋರ್ ನಾವು ಇದ್ರಲ್ಲಿ ಹೋಗೋಣ ಬನ್ನಿ ನಾವು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಮಾಡೋಣ ಗೆಳತಿ ಇದು ಇಟಕ ಗೆಳತಿ ಸೊ ಫ್ರೆಂಡ್ಸ್ ನಾವು ಲಿಫ್ಟಲ್ಲಿ ಹೋಗ್ತಾ ಇದೀವಿ ಫ್ರೆಂಡ್ಸ್ ಹಿಂದ್ಗಡೆ ಬ್ಯಾಕ್ ಇಲ್ಲಿ ಬರೋಲ್ಲ ಓಕೆ ಸೊ ನಾವೆಲ್ಲ ಇದ್ರಲ್ಲಿ ಹೋಗ್ತಾ ಇದೀವಿ ಲಿಫ್ಟಲ್ಲೇ ಸ್ವಲ್ಪ ಬೆಚ್ಚಗೈತೆ ಆಕ್ಚುಲಿ ಹೊರಗಡೆ ತಣ್ಣಗಿಲ್ಲ ಯಾಕೆ ಸ್ವಲ್ಪ ಇದಿದೆ ಮಲ್ಟಿ ಕುಶನ್ ಓ ಚಾರ್ಕೋಲ್ ಸೊ ನಾವು ವಿ ಎಂಟರ್ಡ್ ಇನ್ ಟು ದಿ ರೆಸ್ಟೋರೆಂಟ್ ಇದು ನಮ್ಮ ರೆಸ್ಟೋರೆಂಟ್ ಬ್ಲೂ ತಲೆ ತೆಗಿ ಸೊ ಗೈಸ್ ಫೈನಲಿ ರೂಮಿಗೆ ಬಂದಿದ್ದೀವಿ ಸೊ ಈ ರೂಮಲ್ಲಿ ನಾನು ಮಾಧುರಿ ಮತ್ತು ತನು ನಾವು 3 ಜನ ಇರ್ತೀವಿ ರಾಕೇಶು ಮತ್ತು ಎಲ್ಲ ಹುಡುಗರು ಒಂದು ರೂಮಲ್ಲ ಸೊ ರೂಮ್ ಟೂರು ತೋರಿಸ್ತೀನಿ ಸೊ ಇದು ಕಬೋರ್ಡ್ ಇಡ್ಕೊಳಕ್ಕೆ ಏನಾದರೂ ಥಿಂಗ್ಸ್ ನಮ್ಮ ಲಗೇಜಸ್ ಎಲ್ಲ ಆ್ಯಂಡ್ ಇದು ಕಾಫಿ ಮೇಕರ ಅಲ್ಲ ಕೆಟಲ್ ಬಿಸಿನೀರಿಗೆ ದಿಸ್ ಇಸ್ ಬೆಡ್ ರೂಮ್ ಆ್ಯಂಡ್ ಟಿವಿ ಇದು ಜಸ್ಟ್ ಸಿಟ್ಟಿಂಗ್ ಏರಿಯಾ ಇಲ್ಲೇನು ವ್ಯೂ ಇಲ್ಲ ಅಂತದ್ದು ಯಾವುದೋ ಸಂಧಿ ಥರ ಕಾಣ್ತೈತೆ ಅಷ್ಟೆ ಇಲ್ಲಿ ಇದು ಬಿಟ್ಟರೆ ನೆಕ್ಸ್ಟ್ ವಾಶ್ರೂಮ್ ಓಕೆ ಸಿಂಪಲಾಗಿ ಚೆನ್ನಾಗಿದೆ ಸೊ ಫ್ರೆಂಡ್ಸ್ ನಾವಿವಾಗ ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ದೀವಿ ಯಾಕಂದರೆ ಟಾಯ್ ಟ್ರೈನ್ನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಸೊ ಇಲ್ಲಿಂದ ನಾವು ರೈಲ್ವೆ ಸ್ಟೇಷನ್ಗೆ ಹೋಗಬೇಕು ನಮ್ಮ ಸಬ್ಸ್ಕ್ರೈಬರ್ಸ್ ಫ್ರೆಂಡ್ಸ್ ಹೀಲ್ಸ್ ಹಾಕೊಂಡು ಇಲ್ಲಿ ನಡಿಬೇಕಂದ್ರೂ ಕೂಡ ನಡಿಯೋಕ್ಕಾಗಲ್ಲ ಯಾಕಂದರೆ ರೋಡ್ ಓಡಿಸ್ತಾ ಇರ್ತೈತೆ ನಮ್ಮನ್ನೆಲ್ಲರನ್ನ ಸೊ ಇಷ್ಟು ಫಾಸ್ಟಾಗೆ ನಾವು ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ ಒಂದು ಸ್ಪೆಷಲ್ ಸ್ಪಾಟ್ಗೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ಇವ್ರು ನೋಡಿ ಹೀಲ್ಸ್ ಹಾಕ್ಕೊಂಡಿದ್ದಾರ ರಂಜಿತಾಗೆ ಹೇಳಿದ್ದೀನಿ ಸ್ಟೈಲ್ ಬೇಡ ರಂಜಿತಾ ಅಂತ ನಾನು ಇದೇ ಹಾಕ್ಕೊಂತೀನಿ ಅಂದ್ಲು ಇದು 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 ಫ್ರೆಂಡ್ಸ್ ರಿಯಾಲಿಟಿ ಅಂದರೆ ಇದು ಮಾಧುರಿ ನೆಕ್ಸ್ಟ್ ಲೆವೆಲ್ ರಂಜಿತಾ ನೆಕ್ಸ್ಟ್ ಲೆವೆಲ್
ಸೊ ಫ್ರೆಂಡ್ಸ್, ಇವರು ಟಾಯ್ ಟ್ರೈನ್ಗೆ ಹೋಗೋಕೆ ಇಷ್ಟೆಲ್ಲ ರೆಡಿ ಆಗಿದ್ದಾರೆ. ಫೈನಲಿ ಇವ್ರು ನೋಡಿದ್ರೆ ಹಿಂಗೆ ಹೋಗ್ತಿದ್ದಾರೆ. ಚಲೋ ಬನ್ನಿ, ಮುಂದೆ ಅವ್ರು ಏನು ಮಾಡ್ತಿದ್ರೋ ಗೊತ್ತಾಗ್ತಿಲ್ಲ. ಇನ್ನೊಂದು ಟೀಮು ಹಂಗೆ ಆಗ್ತಿದೆ. ಟ್ರಸ್ಟ್ ಮಿ ಗಾಯ್ಸ್, ಚಳಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಫುಲ್ಲು ಚಿಲ್ಟಾಗಿದೆ. ಮಧ್ಯಾಹ್ನ 3 o'clock ಆಗಿದೆ. ಆಲ್ಮೋಸ್ಟ್ ನಾವಿವಾಗ 12 ಡಿಗ್ರಿ 11 ಡಿಗ್ರಿ ಇದರಲ್ಲಿ ಇದ್ದೀವಿ ನಾವು. 3:30ಗೆ ಟ್ರೈನ್ ಬರುತ್ತೆ. ನನಗೆ ಆ್ಯಕ್ಚುಲಿ ಮಾತಾಡೋಕ್ಕೂ ಆಗ್ತಾಯಿಲ್ಲ, ಆ ಥರ ತಣ್ಣಗಿದೆ. ಅಲ್ಲಿ ರೈಲ್ವೆ ಸ್ಟೇಷನ್ಸ್ ಅಂತೀವಿ ನೋಡು. ಮಾತಾಡಿ ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ನಾವು ಮಾಡ್ತೀವಿ. ಬಾಯ್ ಫ್ರೆಂಡ್ಸ್, ವಿಡಿಯೋ ಫುಲ್ ಎಂಡ್ವರೆಗೆ ನೋಡಿ. ಓಕೆ, ಸೊ ನಮ್ಮ ಬ್ಯಾಚ್ ಇನ್ನೊಂದು ಇಲ್ಲೋ ಸ್ವಲ್ಪ ಜನ ಇಲ್ಲಿದ್ದೀರ, ನಡುಗುತ್ತಾ ಇದ್ದಾರ ಫ್ರೆಂಡ್ಸ್. ಸೊ ಈ ಕಡೆ ಎಲ್ಲ ಫುಟ್ಪಾತ್ಸ್ ಇದೆ. ಈ ಥರ ನಡೆಯೋರೆಲ್ಲ ಈ ಕಡೆ ನಡಿಬೋದು. ಫುಟ್ಪಾತು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಈ ಕಡೆ ಎಲ್ಲ ವೆಹಿಕಲ್ಸ್ ಹೋಗೋ ಥರ ಚೆನ್ನಾಗಿದೆ ಫ್ರೆಂಡ್ಸ್. ಎಷ್ಟು ಕೆಳಗಡೆ ಇದ್ದಾವೆ. ರಂಜಿತಾ ಹೆಡ್ ಇಲ್ಲ ಐತೆ. ಓಕೆ, ಚಲೋ. ಇದೆಲ್ಲ ಲೋಕಲ್ ಸ್ಟ್ರೀಟ್ಸ್, ಡಾರ್ಜಿಲಿಂಗ್ ಫುಟ್ಪಾತ್. ತುಂಬ ಜನ ಇದ್ದಾರೆ ಫ್ರೆಂಡ್ಸ್. ಇವರೆಲ್ಲ ಟೂರಿಸ್ಟಿಗೆ ಬಂದಿದ್ದೀರಾ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ನಾವೆಲ್ಲ ಹೋಗ್ತಿದ್ದೀವಿ. ಇಲ್ಲೆಲ್ಲ ಟ್ಯಾಕ್ಸಿ ಸ್ಟೇಷನ್ ಇದೆ. ಇಲ್ಲಿ ಮೇನ್ ರೋಡಲ್ಲಿ ಟ್ಯಾಕ್ಸಿ ಸ್ಟೇಷನ್ ಅಂತ ಈ ಥರ ಸಪ್ರೇಟಾಗಿ ಎಲ್ಲ ಟ್ಯಾಕ್ಸಿ ಸ್ಟೇಷನ್ಸ್ ಇರ್ತಾವೆ. ಸೊ ಆ್ಯಕ್ಚುಲಿ ನಾವು ಇಲ್ಲಿ ಬುಕ್ ಮಾಡ್ತಾಯಿದ್ದೀವಿ ರೈಲ್ವೆ ಸ್ಟೇಷನ್ಗೆ. ಈಗ ನಮಗೆ 15 ನಿಮಿಷ ಇದೆ ಟ್ರೈನ್ ಪಕ್ಕ ಹಿಡ್ಕೊಳ್ಳಿಕ್ಕೆ. ಅದಕ್ಕೆ ಟ್ಯಾಕ್ಸಿ ನಿಲ್ಸಲ್ಲ. ಓ ಹಂಗೆ. दो गाड़ी 700 रुपये दीजिए ना, वो तो रेट ही है। वो 2 मिनट का रास्ता, 2 मिनट का रास्ता इधर ही है. चलो 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 चलो. ಸೊ ಇಲ್ಲಿ ರೇಟ್ ಜಾಸ್ತಿ ಆಗಿದೆ. ನಮ್ಮ ಬ್ಯಾಚ್ಗೆ ವರ್ಕೌಟ್ ಆಗಿಲ್ಲ. ಇಲ್ಲಿಲ್ಲ ಹತ್ರಕ್ಕೆ 700 ಏನು ಕೊಡೋದಂತ ನಾವು ಮತ್ತೆ ವಾಕಿಂಗಲ್ಲಿ ಹೋಗ್ತಿದ್ದೀವಿ. ಇಲ್ಲೆಲ್ಲ ಚೆನ್ನಾಗಿ ಫುಟ್ಪಾತ್ ಎಲ್ಲ ಮಾಡಿದ್ದಾರೆ. ಸೊ ಆರಾಮಾಗಿ ಹೋಗ್ಬೋದು. ಆ್ಯಂಡ್ ಇದೊಂದು ಓಲ್ಡ್ ಬಿಲ್ಡಿಂಗ್ ನೋಡಿ ಫ್ರೆಂಡ್ಸ್, ಚೆನ್ನಾಗೈತೆ. ನಮ್ಮ ಅನಂತಪುರ ಟವರ್ ಕ್ಲಾಕ್ ಥರ ಐತೆ. ಹಂಗಲ್ಲ, ಚೆನ್ನಾಗಿದೆ ಅಲ್ಲ ಇದು. ಏನೋ ಒಂದು ಬೇರೆ ಕಂಟ್ರಿಯಲ್ಲಿ ಇರುತ್ತಲ್ಲ ಆ ಥರ ಫೀಲ್ ಇದೆ. ಇದು ಚೆನ್ನಾಗಿದೆ. ಓಡಿಸಿ ತಾನು ಓಡಿಸಿ. ಸೊ ರಂಜಿತಾನ ಓಡ್ಸೋಕ್ಕೆ ಒಬ್ಬರನ್ನ ಇದ್ದಾರೆ ಇಲ್ಲಿ, ತಾನು ಅಂತ. ಅವರು ರಂಜಿತಾ ನೋಡಿ. ಡಾರ್ಜಿಲಿಂಗ್ ಸ್ಟ್ರೀಟ್ಸ್ ನೈಸ್, ಚೆನ್ನಾಗಿದೆ. ಬಟ್ ವೆರಿ ವೆರಿ ಕಂಜೆಸ್ಟೆಡ್ ಈ ಥರ ಇದೆ ಎಲ್ಲ ಇಲ್ಲಿ. ಬನ್ನಿ ನೋಡಿ, ನಮಗೆ ಟ್ರೈನ್ಗೆಲ್ಲ ಟೈಮ್ ಆಗಿದೆ ಅಂತ ಓಡ್ತಾಯಿದ್ದೀವಿ. ಟ್ರೈನ್ ಬುಕ್ ಮಾಡಿದರೆ ಇದೇ ಥರ ಇರುತ್ತೆ. ನಾವು ಟ್ರೈನ್ ಬುಕ್ ಮಾಡಿದವಾಗೆಲ್ಲ ಓಡ್ತಾನೆ ಇರಬೇಕು, ಯಾಕೆಂದರೆ ನಾವು ಪ್ರಾಪರ್ ಟೈಮ್ಗೆ ಹೋಗಲ್ಲ. ಅದಕ್ಕೆ ಚೆನ್ನಾಗಿದೆ ಫ್ರೆಂಡ್ಸ್ ಇದೊಂದು ಫೀಲಿಂಗು. ಸೊ ಫೈನಲಿ ನಾವೀಗ ಬಂದಿದ್ದೀವಿ ಟಾಯ್ ಟ್ರೈನ್ ರೈಲ್ವೆ ಸ್ಟೇಷನ್. ರಿಲ್ಯಾಕ್ಸ್ ಗಾಯ್ಸ್, ಎಲ್ಲರೂ ರಿಲ್ಯಾಕ್ಸ್. ಫುಲ್ಲು ಓಡಿ ಸುಸ್ತಾಗಿದ್ದಾರೆ. ಟ್ರೈನ್ ಇವತ್ತು ಬರೋಲ್ಲ ಅನ್ಬೇಕು. ಸೊ ಇದು ಡಾರ್ಜಿಲಿಂಗ್ ಟಾಯ್ ಟ್ರೈನ್ ರೈಲ್ವೆ ಟ್ರ್ಯಾಕ್ ಇದೆಲ್ಲ. ಸೊ ವ್ಯೂ ನೋಡಿ, ಸಖತ್ತಾಗಿದೆ ಫ್ರೆಂಡ್ಸ್, ಸೂಪರ್ ವ್ಯೂ. ಸೊ ದಿಸ್ ಈಸ್ ದ ಟಾಯ್ ಟ್ರೈನ್. ನಾವು ಇದಕ್ಕೆ ಹೋಗ್ತಾರೆ. ಇದೆ ಅಲ್ಲ ರಂಜಿತಾ ಟಾಯ್ ಟ್ರೈನು? ಹಾಂ, ಹೌದಾ? ಓಡಾಡಿ ಸುಸ್ತಾಗಿದೆ. ಅದು ರೋಡ್ ಫ್ಲಾಟ್ ಇದ್ರೆ ಓಕೆ, ಫಾಸ್ಟ್ ಅಲ್ಲಿ ಹೀಲ್ಸ್ ಅಲ್ಲೂ ನಡೀಬೋದು, ಪ್ರಾಬ್ಲಮ್ ಇಲ್ಲ. ಬಟ್ ರೋಡ್ ಹಿಂಗ್ ಸ್ಲೋಪ್ ಅಲ್ಲಿ ಐತೆ, ಇದು ಬೇರೆ ಹೀಲ್ಸ್ ಗ್ರಿಪ್ ಇಲ್ಲ, ಹಿಂಗೆ ಜಾರ್ ಬಿಡ್ತೈತೆ. ಇದು ಟ್ರೈನ್ ಎಲ್ಲ IRCTC ಅಲ್ಲಿ ಬುಕ್ ಮಾಡಿದ್ದೀವಿ ಆಲ್ರೆಡಿ. ಆಕ್ಚುಲಿ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಇರಲಿಲ್ಲ. ಸೊ ನಮ್ಗೆ ಇವತ್ತೇನು ಪ್ಲಾನ್ ಇರಲಿಲ್ಲ ಅಂತ ಹೆಂಗು ಇದೊಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ IRCTC ಅಲ್ಲಿ ನಾವೇ ಬುಕ್ ಮಾಡಿದ್ವಿ. ಸೊ ನೋಡೋಣ, ಇದನ್ನ ಎಕ್ಸ್ಪೀರಿಯನ್ಸ್ ಮಾಡೋಣ, ವರ್ತ್ ಇದೆನಾ ಇಲ್ವಾ ಅಂತ ನೋಡಿ ನಿಮ್ಗೆ ಹೇಳ್ತೀವಿ. ಓಕೆನಾ?
ಸೊ ಫ್ರೆಂಡ್ಸ್, ಒಂದು ಫ್ಲ್ಯಾಶ್ ಅಪ್ಡೇಟ್ ರಂಜಿತಾ ಹೇಳ್ತಾಳ. ಹೇಳಿ ರಂಜಿತಾ. ಟ್ರೈನು 40 ಮಿನಿಟ್ಸ್ ಲೇಟ್ ಅಂತೆ. ಆ್ಯಸ್ ಯೂಶುವಲ್ ಅಲ್ಲ, ಸುಮ್ಮನೆ ಕೈಯಲ್ಲಿ ಚಪ್ಪಲಿ ಹಿಡ್ಕೊಂಡು ಓಡ್ ಬಂದು. ಮಾಮೂಲಿ. ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ಏನು ಮಾಡೋಕ್ಕಾಗಲ್ಲ, ಎಲ್ಲ ಒಂದು ವೇಟ್ ಮಾಡಿ, ಅಷ್ಟೇ. ನನ್ನ ಹಣೆ ಬರ್ದಲ್ಲಿ ಬರ್ದಿತ್ತು ಅನಿಸ್ತೈತೆ. ಚಾರ್ಜಿಂಗಲ್ಲಿ ಹಾಂ, ಚಪ್ಪಲಿ ಹಿಡ್ಕೊಂಡು ಓಡ್ಬೇಕು ಕೈಯಲ್ಲಿ. ಹಂಗೆ. ಸೊ ಇದು ಟ್ರೈನ್, ಇದು ಟಾಯ್ ಟ್ರೈನ್. ಫಸ್ಟ್ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿದೆ. ಕಮಾನ್, ಬ್ಯಾಚ್ ಎಲ್ಲ ಬರ್ತಾ ಇದೆ. ಆಯ್ತಾ ನಮ್ದು? ಸೊ ಬಸ್ಸಲ್ಲಿ ಸೀಟ್ಸ್ ಇದ್ದಂಗೆ ಇದೆ. ಇಂಜಿನ್ ಇಲ್ಲಿತ್ತು, ಎಲ್ಲೋಯ್ತು ಅದು? ನಾನು ನೇರವಾಗಿ ಅಲ್ಲಿತ್ತು. ಇಂಜಿನ್ ಎಲ್ಲೋ ಹೋಗಿರ್ಬೋದು. ಸೊ ಫ್ರೆಂಡ್ಸ್, ದಿಸ್ ಈಸ್ ಟಾಯ್ ಟ್ರೈನ್. ನಮ್ಮ ಟಾಯ್ ಟ್ರೈನ್ ಇದೆ ಅಲ್ಲ ರಂಜಿತಾ? ಸ್ಟೀಮ್ ಇಂಜಿನ ಇದು? ಚೆನ್ನಾಗಿದೆ. ಚಾರ್ಕೋಲ್ ಎಲ್ಲ ಎಲ್ಲಿ ಹಾಕ್ತಿದ್ದಾರಾ? ಹಾಂ, ಇಲ್ಲೆಲ್ಲ ಚಾರ್ಕೋಲ್ ಹಾಕ್ತಿದ್ದಾರೆ ಇವರು. ಅಬ್ಬಾ, ಫೈರ್ ನೋಡ್ಬೋದು. ಓಹೋ ಹೋ 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 ಹೋ, ನೆಕ್ಸ್ಟ್ ಲೆವೆಲ್ ಇದೆ. ಕ್ರೇಜಿ ಫ್ರೆಂಡ್ಸ್. ಸೊ ಇಲ್ಲೆಲ್ಲ ಹಾಕ್ತಿದ್ದಾರಾ? ಹೊಗೆ ನೋಡಿ ಫ್ರೆಂಡ್ಸ್. ಹಳೆ ಕಾಲದ ಟಾಯ್ ಟ್ರೈನ್. ಬ್ರೋ, ಹೆಂಗ್ ಅನಿಸ್ತಾ ಇದೆ ನಿಮ್ಗೆ ಇದು? ಹೌದಾ? ಡಿಫರೆಂಟ್ ಜರ್ನಿ ಫ್ರಮ್ ಹಾಂ, ಟಾಯ್ ಟ್ರೈನ್. ಇಲ್ಲಿ ಸ್ಟಾಪ್ ಮಾಡಿದ್ದಕ್ಕೆ ಫುಲ್ ಕೂಲ್ ಇದೆ. 13 ಡಿಗ್ರೀಸ್ ಇದೆ. 13 ಡಿಗ್ರಿ ಇದೆ. 13 ಡಿಗ್ರಿ ಇದೆ. ಸೊ ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರ್ಬೋದು, ಇದೊಂದು ಓಪನ್ ಟೈಪ್ ಫಂಕ್ಷನ್ ಹಾಲ್. ಇದು ಬಂದ್ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಅಟ್ಯಾಚ್ ಆಗಿ ಇದೆ. ಅಲ್ಲಿ ನೋಡಿ, ರೈಲ್ವೆ ಟ್ರ್ಯಾಕ್ ಇದೆ ಮತ್ತು ಅದಕ್ಕೆ ಅಟ್ಯಾಚ್ ಆಗಿ ಓಪನ್ ಟೈಪ್ ಫಂಕ್ಷನ್ ಹಾಲು. ನಾವು ಹೋಗೋ ಟೈಮಲ್ಲಿ ಲೋಕಲ್ ಅವ್ರದ್ದು ಏನೋ ಫಂಕ್ಷನ್ ನಡೀತಾ ಇದೆ. ನಮಗೆ ಪರ್ಮಿಷನ್ ಕೊಟ್ಟಿದ್ರೆ ನಾವು ಒಳಗಡೆ ಹೋಗಿ ನೋಡಿ ಬರ್ತಿದ್ವಿ ಯಾವ ಥರ ಅಂತ. ಬಟ್ ಚೆನ್ನಾಗಿದೆ ವೈಬ್ ಎಲ್ಲ. 5:54 PM. ಕ್ಲೈಮೇಟ್ ನೋಡಿ. ಎಲ್ಲರೂ ಒಂದ್ಸತಿ 1 2 3 1 2 3 ಸೂಪರ್. ಸೊ ಇವಾಗ ಜಸ್ಟ್ ಟಾಯ್ ಟ್ರೈನ್ ಎಲ್ಲ ಮುಗಿಸ್ಕೊಂಡು ಇಲ್ಲೇ ರೈಲ್ವೆ ಸ್ಟೇಷನ್ ಮುಂದೆನೇ ಒಬ್ಬರು ಯಾರೋ ಈ ಥರ ಕ್ಯಾಂಪ್ ಫೈರ್ ಎಲ್ಲ ಹಾಕಿದ್ರು. ಸೊ ನಮಗೆ ಚಳಿಗೆ ತಡ್ಕೊಳಕ್ಕೆ ಆಗಿಲ್ಲ. ಆಲ್ಮೋಸ್ಟ್ ಆ ಟೈಮಲ್ಲಿ ನಮಗೆ 7 ಡಿಗ್ರೀಸ್ ಇತ್ತು. ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯೆನ್ಸ್ ಎಲ್ಲ ಆಗ್ತಾ ಇರೋದು ಈ ಕ್ಲೈಮೇಟಿಗೆ. ಸೊ ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಬಾಡಿ ಬೆಚ್ಚಗೆ ಮಾಡ್ಕೊಳ್ಳೋಂತ ಆ ಕಡೆ ಹೋಗಿದ್ವಿ. ಚೆನ್ನಾಗಿತ್ತು. ಟ್ರೈನಿಗೆ ಹೋಗಿ ಬಂದ್ವಿ. ಟಾಯ್ ಟ್ರೈನ್ ಇವತ್ತು ಡೇ 1 ಡಾರ್ಜಿಲಿಂಗ್ ಎಕ್ಸ್ಪೀರಿಯನ್ಸ್ ಓಕೆ. ವೇಸ್ಟ್ ಆಫ್ ಮನಿ ಅಂತಾನೆ ಹೇಳ್ಬೋದು ಆರಾಮಾಗಿ. ಒಂದು ಟಿಕೆಟ್ ಒಬ್ರು 1500 ರೂಪೀಸ್ 1 hour. ಬಟ್ ಅಷ್ಟು ಕೊಡೋ ಥರ ಏನು ಇಲ್ಲ. ಆ ಥರ ಏನಿಲ್ಲ. ಅಂದ್ರೆ ನಾವು ಟ್ರೈನಲ್ಲಿ ಹೋದ್ರೂ ಆ ಥರ ವ್ಯೂ ಥರ ಏನು ಕಾಣಿಸಲ್ಲ. ಬೇಕಾದ್ರೆ ನೀವು ಇಲ್ಲಿ ಬಂದು ಫೋಟೋಸ್ ತಗೊಂಡು ಹೋಗ್ಬೋದು. ಟ್ರ್ಯಾಕ್ ತೋರಿಸಿದ್ವಿ. ಇದು ನೋಡು ಟ್ರ್ಯಾಕ್. ಇಲ್ಲೇ ಟ್ರ್ಯಾಕ್, ಇಲ್ಲೇ ಜನ ಅಡ್ಡಾಡ್ತಾರ, ಇಲ್ಲೇ ವೆಹಿಕಲ್ಸ್ ಹೋಗ್ತಾವ. ಎಲ್ಲ ಒಂದೇ ಥರ. ಸೊ ಅಷ್ಟೇನು ಅನ್ಸಲ್ಲ, ಹಿಂಗೆ ಟ್ರೈನ್ ಹೋಗ್ತಾ ಇರುತ್ತೆ. ಸೊ ಅದಕ್ಕೆ ಇವಾಗ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಕೋಲ್ಡ್ ವಾಟರ್ ಕುಡಿದು ಮಾಡ್ಕೊಂತೀವಿ ಫ್ರೆಂಡ್ಸ್. ಐಸ್ ಕ್ರೀಮ್ ತಿಂದು ಕೋಲ್ಡ್ ವಾಟರ್ ಕುಡಿದು
ಸೊ ಇನ್ನೂ ಚೆನ್ನಾಗಿರೋ ವ್ಲಾಗ್ಸ್ ಎಲ್ಲ ಬರ್ತಾ ಇರ್ತಾವ ಫರ್ದರ್ ಡೇಸಲ್ಲಿ. ಇದು ಆಲ್ಮೋಸ್ಟ್ 1 ವೀಕ್ ಟ್ರಿಪ್. ವಿಲ್ ಎಂಜಾಯ್, ವಿಲ್ ಹ್ಯಾಡ್ ಬಿಗ್ ಫನ್. ಬಾಯ್.